ಕುಮಾರ
ಹೌದಾ? ಕುಮಾರಣ್ಣ ನಮಸ್ಕಾರ. ಲೋಕದಲ್ಲಿ ಅವರನ್ನು ಕುಮಾರಸ್ವಾಮಿ ಎನ್ನುವ ಹಾಗೆ ಕರೀತಾರೆ. ಕುಮಾರಸ್ವಾಮಿ ಒಳ್ಳೆ ಅತ್ತ ಕಡೆಗೆ ನೋಡಿದ್ರೆ ಇನ್ನೊಂದು ಅವನಿಗಿಂತ ವಿಚಿತ್ರವಾಗಿ ಕಾಣ್ತಾ ಉಂಟು. ಓರೆ ದಾಡೆ, ದೀರ್ಘವಾದಂತಹ ದೇಹ, ಏಷರಾಗಿ ಇವುಗಳನ್ನೆಲ್ಲ ಗಮನಿಸುವಾಗ ಕೆಂಪು 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 ಕಾಣ್ತಪ್ಪ. ಅವನು ಯಾರು? ಅವ ವೀರಭದ್ರ. ವೀರಭದ್ರ. ನನಗೆ ಅಣ್ಣ. ಅಣ್ಣ ಭದ್ರಣ್ಣ ನಮಸ್ಕಾರ. ಎಂತದು ಕಾಣುದಿಲ್ವಾ? ಕಪ್ಪು 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 ಇದ್ದಾನಲ್ವಾ? ಅದೇ ನಾನು ಗೋಚರಿಸುವುದು. ಅವ ಕಾಲಭೈರವ. ಕಾಲಭೈರವ. ನಿನಗೆ ಅಣ್ಣ. ಅಣ್ಣ. ಓ ಭೈರವಣ್ಣ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಪ್ಪ ಇದೇನಪ್ಪ ಒಂದೊಂದಕ್ಕಿಂತ ವಿಚಿತ್ರವಾಗಿ ಗೋಚರಿಸುತ್ತಾ ಉಂಟು. ಏನು ವಿಚಿತ್ರ ಕಂಡು? ನಿಮ್ಮ ಬಳಿಯಲ್ಲೇ ಒಬ್ಬ ಕುಳಿತಿದ್ದಾನೆ. ಕೋಡುಗಳುಂಟು ಎರಡು. ಅವನು ಯಾರಪ್ಪ? ಅವ ನಂದಿ. ಏನಂದಿ? ಅವ ನಂದಿ. ಅವನು ನಂದಿ. ಅವನ ಹೆಸರು ನಂದಿ ಎನ್ನುವ ಹಾಗೆ. ಹೌದೇ? ನನಗೇನಾಗ್ಬೇಕು? ನಿನಗೇನೂ ಆಗಬೇಕಾಗಿಲ್ಲ. ಅವ ನನ್ನ ವಾಹನ. ನಿಮ್ಮ ವಾಹನ? ನನ್ನ ವಾಹನ ಏನಿದ್ದಪ್ಪ? ನಿನಗೆ ಇಷ್ಟು ಬೇಗ ಯಾಕೆ ಮಗ ವಾಹನ? ಅಂದ್ರೆ ವಾಹನ ಬರಬೇಕಾದಂತಹ ಪ್ರಾಯಕ್ಕೆ ನಿನಗೆ ವಾಹನ ಬರ್ತದೆ. ಅದು ಹೌದು. ಹೌದು. ಅಪ್ಪನಿಗಿಂತ ಮೊದಲು ವಾಹನ ತಗೊಂಡ್ರೆ ಮೊದಲು ಮಗನೇ ಹೋಗುತ್ತಾನೆ. ಅಪ್ಪನಿಗೆ ಹೌದಪ್ಪ. ಅಪ್ಪ ಅಪ್ಪನಿಗೆ ವಾಹನ ಇರುವಾಗ ಮಗನಿಗೆ ಯಾಕೆ ವಾಹನ? ನಾನು ಸ್ವಲ್ಪ ಒಮ್ಮೆ ಹೇಳ್ತೇನೆ. ಹಾಗೆಲ್ಲ ಏನೋ ಹಾಗಿಲ್ಲ. ಕೈಲಾಸದಲ್ಲಿ ಚಿಕ್ಕ ಚಿಕ್ಕವರ ವಾಹನದ ಮೇಲೆ ಸವಾರಿ ಮಾಡುವ ಹಾಗಿಲ್ಲ. ಹೌದೇ? ಅವರವರ ವಾಹನ ಅವರವರಿಗೆ ಮಾತ್ರ. ಹೌದಪ್ಪಯ್ಯ. ಹಾಗಿದ್ರೆ ನಿಮ್ಮ ವಾಹನ ನಿಮಗೇ ಇರಲಿ. ನನಗೆ ಹೌದೌದೌದು. ಒಬ್ಬ ವಿಚಿತ್ರವಾಗಿ ಆರು ಮುಖವುಳ್ಳವ, ಇನ್ನೊಬ್ಬ ಗೋರದಾಡಿ ಕೆಂಪು ಕಣ್ಣು, ಈತನಿಗೆ ಎರಡು ಕೋಡು. ಆದ್ರೆ ಇವರಿಗಿಂತ ಬಲು ವಿಚಿತ್ರವಾಗಿ ಗೋಚರಿಸ್ತಾ ಇದ್ದಾನೆ. ಹತ್ತ ಕಡೆ ನೋಡಿದ್ರೆ ಓಹೋ ಸಣ್ಣದಾದಂತಹ ಕಣ್ಣುಗಳು, ಎರಡು ಕಿವಿ, ಹೊಟ್ಟೆ ದೊಡ್ಡದು, ಸೊಂಡಿಲು ಮಗನೇ. ಸೊಂಡಿಲೆ. ಆದ್ರೆ ಅದರ ಹೆಸರು? ಆತನ ಹೆಸರು ಗಣಪ ಎನ್ನುವ ಹಾಗೆ. ಗಣಪ. ನನಗೆ ದೊಡ್ಡಣ್ಣ. ದೊಡ್ಡಣ್ಣ ಗಣಪಣ್ಣ ಉಂಟಣ್ಣ ಒಪ್ಪಿಕೊಳ್ಳೋಣ. ಏನಪ್ಪ ಮೊದಲೇ ಆಯಾಸ ಕೊಟ್ಟಿದ್ದಾನೆ. ಮತ್ತಷ್ಟು ಆಯಾಸವನ್ನು ಕೊಡಿಸುವಂತಹ ಕ್ರಮ ನೀನು ಯಾಕೆ ಮಾಡ್ತಿ ಮಗನೇ? ಇನ್ನು ನಾನು ತೀರ್ಮಾನ ಮಾಡಿದ್ದೇನೆ. ಅವನೇ. ಅವನೇ ಹಾಗಿದ್ರೆ ನಾನು ದೊಡ್ಡ ಹೊರಟದವರನ್ನು ಇನ್ನು ಮುಂದಕ್ಕೆ ನಾನು ತಪ್ಪಿಕೊಳ್ಳಿಕ್ಕೆ ಹೋಗುದು. ಅಪ್ಪ ಹಾಗಿದ್ರೆ ಅವಳು ನನಗೆ ಅಣ್ಣ. ಗಣಪಣ್ಣ. ಗಣಪಣ್ಣ. ಇವರಿಗೆಲ್ಲ ಹೆಸರುಂಟಲ್ವೇ? ನನಗೆ ಏನಪ್ಪ ಹೆಸರು? ಕೈಲಾಸದಲ್ಲಿ ಹಾಗೆಲ್ಲ ನೀವು ವರ್ತಿಸಬಾರದು. ಯಾಕೆ? ಶಾಂತಿಯ ಧಾಮ. ಶಾಂತಿಧಾಮ. ಅವರಿಗೆ ಏನು ಹೇಳಿದ್ದಾರೆ? ಬಂಡೆ ಹೇಳು. ಮಗ ಅವನು ಹೇಳುವುದರಲ್ಲಿ ಕೂಡ ಅರ್ಥ ಉಂಟು. ಅರ್ಥ ಏನು ಹೇಳಿದ? ಏನು? ಗಂಡ. ಗಂಡ ಅಂತ ಹೇಳಿದ್ರೆ ಏನು ಮಗ? ಎಂತ ಕಷ್ಟ ಕಾಲದಲ್ಲಿಯೂ ಕೂಡ ಎದೆಗುಂದದೆ ಬಂಡೆಯ ಹಾಗೆ ನಿಲ್ಲುವವನು ಎನ್ನುವ ಹಾಗೆ. ಹೌದಾ? ಹೆಸರಿಗೆ ಅರ್ಥ ಉಂಟು ಮಗನೇ. ಅಪ್ಪಯ್ಯ ಏನು? ನೀವು ಬಂಡ ಅಂತ ಹೇಳ್ತೀರಿ. ಹೌದು. ಇನ್ನು ಅತ್ತ ಕಡೆಗೆ ಹೋದ್ರೆ ಎಲ್ಲ ಮಕ್ಕಳು ಕಲಿತು ಹೇಗೆ ಆಗ ಬಂಡ ಬಂದ, ಆಗ ಬಂಡ ಬಂದ, ಆಗ ಬಂಡ ಬಂದ. ಹೌದಪ್ಪಯ್ಯ. ಅಪ್ಪ ಹೆಸರು ಸಣ್ಣದಾಯ್ತಪ್ಪ. ಹೆಸರು ಸಣ್ಣದಾಯ್ತು, ಹೆಸರು ದೊಡ್ಡದು ಬೇಕು. ದೊಡ್ಡದು. ಹಾಗಂತ ಅವನು ಕೊಟ್ಟಂತ ಹೆಸರು ಗಂಡ ಬಿಡುವ ಹಾಗಿಲ್ಲ. ಬಿಡುವಾಗಿಲ್ಲ. ನಾನು ಆಲೋಚನೆ ಮಾಡಿದ್ದೇನೆ. ಜೊತೆಯಲ್ಲಿ ಕುಮಾರ ಇದ್ದಾನೆ. ಬಂಡ ಕುಮಾರ ಹೇಗೆ? ಆ ಹೆಸರು ನಿನಗೆ ಬೇಡವೇ ಬೇಡ. ಹಾಗಿದ್ರೆ ಬಂಡೇಶ್ವರ. ಬಂಡೇಶ್ವರ ಬೇಡ. ನಿನಗೆ ಹೊಸ ನಾಮಕರಣ ಬೇಕಾದಂತಹ ಹೆಸರನ್ನು ನಾನು ಇರುತ್ತೇನೆ. ನಂದಿ ಇದ್ದಂತ ಬಂಡ ಎನ್ನುವಂತ ಇದನ್ನು ಸರಿಯಾಗಿ ನೋಡಿದ್ದೇನೆ. ಅಸುರ ಪ್ರವೃತ್ತಿ ಎನ್ನುವುದು ಎದ್ದು ಕಾಣುತ್ತಾ ಉಂಟು. ಹಾಗಾಗಿ ಬಂಡ ಅಸುರ. ನೀನು ಇನ್ನು ಮುಂದಕ್ಕೆ ಬಂಡ
ಎಲ್ಲರಿಂದ ಹೋದವರು ಯಾಕೆ ಹೋದದ್ದು? ಯಾಕೆ? ಅವರೆಲ್ಲ ಉದ್ಯೋಗದಲ್ಲಿದ್ದಾರೆ. ಉದ್ಯೋಗ? ಅವರಿಗೆ ಉದ್ಯೋಗಕ್ಕೆ ಹೊತ್ತಾಯಿತು. ಹಾಗಾಗಿ ಸರಿಯಾದ ಸಮಯಕ್ಕೆ ಕಾರ್ಯವನ್ನು ಮಾಡುವುದಕ್ಕೆ ಹೋಗಿದ್ದಾರೆ. ಹಾಗೆ ಅವರು ಉದ್ಯೋಗ ನಿಮಿತ್ತವಾಗಿ ಹೊರಟವರು. ಹೌದು. ಅಪ್ಪ ನನಗೆ ಕೆಲಸ ಬೇಕಪ್ಪ, ನನಗೆ ಕೆಲಸ ಬೇಕು. ಇದೇ ಆಗುದು. ವಿದ್ಯೆ ಸರಿಯಾಗಿ ಕಲಿಯುವುದಿಲ್ಲ, ಕೆಲಸ ಬೇಕು ಎನ್ನುವ ಹಾಗೆ ಹೇಳ್ತಾರೆ. ನಾನು ಕೆಲಸ ಮಾಡ್ತೇನಪ್ಪ. ಹೇಗೆ ಮಾಡ್ತಿ? ನೀವು ಹೇಳಿಕೊಟ್ಟಂತ ರೀತಿಯಲ್ಲಿ ಮಾಡ್ತೇನೆ. ಹಾಗಾಗುವುದಕ್ಕಾಗುವುದಿಲ್ಲ ಮಗನೇ. ನಿನಗೆ ವಿದ್ಯೆ ಎನ್ನುವುದು ಮೊದಲಾಗಿ ಬೇಕು. ವಿದ್ಯೆಯನ್ನು ಕಲಿತ ನಂತರ ಉದ್ಯೋಗ ಸಿಗುತ್ತದೆ. ಹಾಗಾಗಿ ವಿದ್ಯೆಯಲ್ಲಿದೆ ಎನ್ನುವ ಹಾಗೆ ಯೋಚಿಸಿದಾಗ ಮೊದಲು ಆಗಬೇಕಿದ್ದದ್ದು ಮನೆಯ ಪಾಠ. ಮನೆ ಪಾಠ. ಹೌದು. ತಾಯಿಯಾದವಳೇ ಮೊದಲ ಗುರು ಎನಿಸಿಕೊಳ್ಳುತ್ತಾಳೆ. ಹಾಗಾಗಿ ಮನೆಯ ಪಾಠದ ಜೊತೆಗೆ ಪ್ರಕೃತಿಯ ಪಾಠ ಎನ್ನುವುದು ಬಹುಮುಖ್ಯವಾಗಿ ಬೇಕಾಗುತ್ತದೆ. ಪ್ರಕೃತಿ ಕಲಿಸುವಷ್ಟು ಪಾಠ ಬೇರೆ ಎಲ್ಲೂ ನಾವು ಕಲಿಯುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಕೃತಿಯ ಪಾಠವನ್ನು ನಿನಗೆ ಅಣ್ಣನಾದಂತಹ ಗಣಪನ್ನ ಕಲಿಸ್ತಾನೆ. ಹಾಗೆಯೇ ಮನೆ ಪಾಠವನ್ನು ನಿನಗೆ ಅಮ್ಮ ಚೆನ್ನಾಗಿ ಹೇಳಿಕೊಡ್ತಾಳೆ. ಹೌದೇ? ಸರಿಯಪ್ಪ. ಪಾಠ ಮಾಡುವುದು ಸರಿಯಲ್ಲ. ಪಾಠವನ್ನು ಕಲಿಯುವಂತ ಹೊತ್ತಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಕಿವಿಗೊಟ್ಟು ಆಲಿಸಬೇಕು. ಉತ್ತಮ. ನೀನೊಂದು ನನ್ನ ಹೆಸರು ಉಳಿಸಬೇಡುವ? ನಿಮ್ಮ ಹೆಸರನ್ನು ನಾನು ಉಳಿಸ್ತೇನಪ್ಪ. ಆ ಉಳಿಸಬೇಕಿದ್ರೆ ಮೊದಲು ವಿದ್ಯೆಯನ್ನು ಕಲಿಬೇಕು. ಹಾಗಾಗಿ ಕಟ ಮಾಡುವುದು ಸರಿಯಲ್ಲ. ಶುಭವಾಗಲಿ ಮಗನೇ. ಮಗನೇ, ತಂದೆಯವರು ಹೇಳಿದಂತಹ ಮಾತನ್ನು ಸಕಲವನ್ನು ಕೇಳಿದಿರಲಿ. ಹಾಗೆಯೇ ವಿದ್ಯೆಯು ಮೊದಲಾಗಿ ನಿಮ್ಮಿಂದಲೇ ನಮಗೆ ಆಗ್ಬೇಕು. ಅಮ್ಮ, ನೀನು ಅಮ್ಮನಿಗೆ ಹೇಳುದಾಗೆ ತಂದೆಯವರು ಹೇಳಿದ ಮಾತು ಕೇಳುದಲ್ಲ. ಹಾಗೆಲ್ಲಪ್ಪ. ತಂದೆಯವರು ಹೇಳಿದಂತಹ ಮಾತನ್ನು ಅಮ್ಮ ಕೂಡ ಕೇಳಬೇಕು. ಮಾತಾಡುವುದರಲ್ಲಿ ಹಾಗೆಲ್ಲ ಮಾತಾಡಲಿಕ್ಕಿಲ್ಲ. ನಾನಿರ್ಬೋದು ಆಯ್ತಾ? ಹಾಗೆಲ್ಲ ಮಾತಾಡಲಿಕ್ಕಿಲ್ಲ ಅಂತ. ಇಷ್ಟಾದ್ರೂ ನನಗೆ ಸರಿಯಾದ ವಿದ್ಯೆ ಇಲ್ವಲ್ಲ ಮಗನೇ, ನಿನಗೆ ವಿದ್ಯೆ ಎನ್ನುವುದು ಬೇಕು. ಹಾಗೆಂದು ಇಲ್ಲಿ ಕಲಿತಂತಹ ವಿಚಾರ ಇನ್ನು ನೀನು ಕಲಿಯುವುದಕ್ಕೆ ತುಂಬಾ ಉಂಟು ತಂದ. ಹೌದೇ? ಹೋಗಿ ನೇರವಾಗಿ ಉದ್ಯೋಗಕ್ಕೆ ಅವಕಾಶ ನೀಡುವ ಹಾಗೆ ಸೇರುವುದಲ್ಲ. ಸ್ವಲ್ಪ ಮುಂದಾಲೋಚನೆ ಎನ್ನುವುದು ಬೇಕು. ಪರಿಸರ ಧ್ಯಾನ, ಪರಿಸರ ಅಧ್ಯಯನ ಎನ್ನುವುದು ನಿನಗೆ ಮುಖ್ಯವಾಗಿ ಬೇಕು. ಪರಿಸರ ಅಧ್ಯಯನ. ಹೌದಪ್ಪ. ಹಾಗಾಗಿ ನೀನು ಒಬ್ಬನೇ ಹೋಗಬೇಕೆಂದಿಲ್ಲ. ಗಣಪನ್ನ ಹೌದೇ? ಅವನನ್ನು ಜೊತೆ ಸೇರಿಸಿಕೊಂಡು ಹೋಗು. ಅವನಲ್ಲಿದ್ದಂತಹ ವ್ಯಕ್ತಿ ಇಮ್ಮಡಿಗೊಳಿಸಿ ಇದೆಲ್ಲ ವಿಚಾರವನ್ನು ಹೇಳಿಕೊಡ್ತಾನೆ. ಆ ಬಳಿಕ ನಿನಗೆ ಬೇಕಾದಂತಹ ಉದ್ಯೋಗವನ್ನು ನಾನೇ ಕೊಡುತ್ತೇನೆ. ಆಯ್ತಮ್ಮ? ಹಾಗಿದ್ರೆ ಹೋಗುವಂತಹ ಸಂದರ್ಭ ನಮ್ಮ ಜೀವನಿಗೂ ಆಶೀರ್ವಾದ ಮಾಡಿ ಹೋಗಿ ಮಕ್ಕಳನ್ನು ಶುಭವಾಗಲಿ. ಅಮ್ಮ, ಮಾಡಿದೆಯಾ? ಅಪ್ಪ ನಿನಗೆ ಆಶೀರ್ವಾದ ಮಾಡಿದ್ದಾರೆ. ಹೌದು. ಅಪ್ಪ ಮೊದಲ ಆಶೀರ್ವಾದವನ್ನು ಅಪ್ಪ ನಿನಗೆ ಕೊಟ್ಟಿದ್ದಾರೆ. ಹಾಗಿದ್ರೆ ವಿದ್ಯೆಯನ್ನು ಕಲಿಯಬೇಕು. ಅದಕ್ಕಿಂತ ಮೊದಲು ಅನುಭವವನ್ನು ನಿಮಗೆ ಬೇಕಾಗ್ತದೆ. ಹೌದು. ಪ್ರಕೃತಿಯ ಸೌಂದರ್ಯವನ್ನು ಕಾಣಬೇಕು. ಹಾಗೆ ಮುಂದುವರಿ.